ಪಾಕ್ಗೆ ಚೆನಾಬ್ ನದಿ ನೀರು ನಿಲ್ಲಿಸಿದೆ ಭಾರತ. ಬಾಗ್ಲಿಹಾರ್ ಜಲಾಶಯದಿಂದ ಹೊರಹರಿವು ಬಂದಾಗಿದೆ. ಜಮ್ಮುವಿನ ರಾಂಬನ್ನಲ್ಲಿರುವಂತಹ ಬಾಗ್ಲಿಹಾರ್ ಡ್ಯಾಮ್. ಇತ್ತ ಝೀಲಂ ನದಿ ನೀರನ್ನು ಕೂಡ ನಿಲ್ಲಿಸಲು ಪ್ಲಾನ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ನೋಡಿ ಈಗ ವಾಟರ್ ವಾರ್ ಶುರುವಾಗ್ಬಿಟ್ಟಿದೆ. ಒಂದಾದ ಮೇಲೆ ಒಂದು ಏಟುಗಳನ್ನು ಭಾರತ ಕೊಡ್ತಾನೆ ಇದೆ. ಹೊರಹರಿವು ಬಂದಾಗಿದೆ. ಜಮ್ಮುವಿನ ರಾಂಬನ್ನಲ್ಲಿರುವಂತಹ ಬಾಗ್ಲಿಹಾರ್ ಡ್ಯಾಮ್. ಪಾಕಿಸ್ತಾನ ಬಹುತೇಕವಾಗಿ ಅಲ್ಲಿನ 3% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅದು ಸಿಂಧು ನದಿಯ ಉಪನದಿಗಳು, ಈ ರಾವಿ, ಝೇಲಂ, ಚೆನಾಬ್ ಇವೆಲ್ಲವೂ ಕೂಡ. ಕಿಶನ್ಗಂಗಾ ಡ್ಯಾಮ್ ಬಂದ್ ಮಾಡಿದರೆ ಝೇಲಂ ನದಿ ಬಣ ಆಗುತ್ತೆ ಕಂಪ್ಲೀಟ್ ಆಗಿ. ಕಾಶ್ಮೀರದ ಕಿಶನ್ಗಂಗಾ ಜಲಾಶಯದಿಂದ ಈ ಝೇಲಂ ನದಿ ಹರಿಯುತ್ತೆ. ನೋಡಿ, ಪಾಕ್ಗೆ ಚೆನಾಬ್ ನದಿ ನೀರು ನಿಲ್ಲಿಸಿದೆ ಭಾರತ. ಝೇಲಂ ನದಿ ನೀರನ್ನು ಕೂಡ ನಿಲ್ಲಿಸೋಕೆ ಭಾರತ ಈಗ ಚಿಂತನೆ ನಡೆಸಿದೆ. ಅದೇನೋ ಸ್ಟಾಪ್ ಆಗಿದ್ರೆ ಖಂಡಿತ ಪಾಕಿಸ್ತಾನಿಯರಿಗೆ ಭಾಳ ದೊಡ್ಡ ಮಟ್ಟದ ಹೊಡೆತ, ಆರ್ಥಿಕತೆ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರುತ್ತೆ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಸಿಂಧೂ ನದಿ ಒಪ್ಪಂದವನ್ನು ಕೂಡ ಭಾರತ ರದ್ದು ಮಾಡಿಕೊಂಡಿದೆ. ಜಮ್ಮು ಕಾಶ್ಮೀರದ ಮೂಲಕವೇ ಪಾಕಿಸ್ತಾನಕ್ಕೆ ಈ ಸಿಂಧೂ ನದಿಯ ಉಪನದಿಗಳ ನೀರು ಕೂಡ ಹರಿದು ಹೋಗುತ್ತೆ. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಅಣೆಕಟ್ಟುಗಳಿಂದ ಏನು ನೀರು ಹರಿಸಲಾಗ್ತಾ ಇತ್ತು, ಅಲ್ಲಿ ಗೇಟ್ಗಳನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿರೋದ್ರಿಂದಾಗಿ ಚೆನಾಬ್ ನದಿಯನ್ನು ಕೂಡ ಈಗ ನೀರು ಹರಿಸೋದನ್ನು ಭಾರತ ನಿಲ್ಲಿಸಿರೋದ್ರಿಂದಾಗಿ ಸಾಕಷ್ಟು ಆತಂಕ ಪಾಕಿಸ್ತಾನಿಯರಿಗೆ ಕಾಡ್ತಾ ಇದೆ. ಆ ಭಾಗದಲ್ಲಿರುವಂತಹ ಬಹುತೇಕ ಪ್ರದೇಶಗಳು ಈಗ ಒಂದು ರೀತಿ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೇನೋ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿಬಿಟ್ಟಿದೆ. ಈಗ ಸದ್ಯಕ್ಕೆ ಚೆನಾಬ್ ನದಿಯನ್ನು ನಿಲ್ಲಿಸಿದ್ದಾರೆ, ಅಂದರೆ ಹರಿಯೋದನ್ನು ನಿಲ್ಲಿಸಿದ್ದಾರೆ. ಜೊತೆಗೆ ಝೀಲಂ ನದಿಯು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಯಾಕಂದರೆ ಈ ಹಿಂದೆ ಕೂಡ ಭಾರತ ಹೇಳಿತು, ಒಂದು ಹನಿ ನೀರು ಹರಿಸಲ್ಲ ಅಂಥೇಳಿ ಪಾಕಿಸ್ತಾನಕ್ಕೆ.